ಶುಭೋದಯ ಮಕ್ಕಳೇ. ಪಾಠ 10 ಇದು ಪದ್ಯಪಾಠ. ಸರ್ವಜ್ಞನ ತ್ರಿಪದಿಗಳು. ಸರ್ವಜ್ಞ ವಚನಗಳನ್ನು ಬರೀತಾನೆ. ವಚನಗಳು ನಮ್ಮ ಜೀವನಕ್ಕೆ ಯಾವ ಥರ ಇರಬೇಕು ಅಂದರೆ ಸನ್ಮಾರ್ಗದಲ್ಲಿ ಹೋಗೋಕ್ಕೆ ಬೇಕಾದಂಥ ವಚನಗಳನ್ನು ಬರೆದಿದ್ದಾನೆ. ಅದರಲ್ಲಿ ಇದು ತ್ರಿಪದಿಗಳು. ತ್ರಿಪದಿಗಳು ಅಂದರೆ 3 ಸಾಲುಗಳೆಲ್ಲವಕ್ಕೆ ತ್ರಿಪದಿಗಳು ಅಂತೀವಿ. ಇಲ್ಲಿ ಏನು ಹೇಳಿದ್ದಾರೆ ನೋಡೋಣ, ಒಂದು ಸಲ ಪೂರ್ತಿ ಓದೋಣ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಂಗೆ, ಕೊಟ್ಟಿದ್ದು ಕೆಟ್ಟಿತ್ತೆನಬೇಡ ಮುಂದಕ್ಕೆ, ಕಟ್ಟಿಹುದು ಬುತ್ತಿ ಸರ್ವಜ್ಞ. ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿ ಎನಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ, ಈಗಲೇ ಕರೆದುಕೊಡುವನ ಧರ್ಮ, ಹೊನ್ನಾಗದೆ ಬಿಡದು ಸರ್ವಜ್ಞ. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಗ್ನಿಯೊಂದೇ ಇರುತ್ತಿರಲು, ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ. ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು, ಆಪತ್ತು ಸುಖವು ಸರಿ ಎಂದು ಕಾಂಬವಗೆ ಪಾಪವೆಲ್ಲಿಹದು ಸರ್ವಜ್ಞ. ಇದು ಸರ್ವಜ್ಞ ಬರೆದಿರತಕ್ಕಂಥ ವಚನಗಳು. ಈಗ ಪದ್ಯಕ್ಕೆ ಬರೋಣ. ಅನ್ನವನ್ನು ಇಕ್ಕುವುದು. ಅನ್ನವನ್ನು ಇಕ್ಕುವುದು ಅಂದರೆ ಇಕ್ಕು ಅಂದರೆ ಬಡಿಸು, ಇರಿಸು ಅಂತ. ಅನ್ನವನ್ನು ಇಕ್ಕುವುದು ಅಂದರೆ ಊಟ ಹಾಕೋದು ಯಾರಿಗಾದರೂ ಹೊಟ್ಟೆ ತುಂಬ. ನನ್ನಿಯನ್ನು ನುಡಿಯುವುದು ಅಂದರೆ ನಿಜ ಹೇಳೋದು. ಎಂಥದೇ ಸಂದರ್ಭದಲ್ಲಿ ನಾವು ನಿಜನೇ ಹೇಳಬೇಕು. ತನ್ನಂತೆ ಪರರ ಬಗೆದೊಡೆ ಅಂದರೆ ನಾನು ಹೇಗೋ ಬೇರೆಯವರು ಹಾಗೆ ಅನ್ನೋ ಮನೋಭಾವನ ತೋರಬೇಕು. ಆ ಥರ ಇದ್ದರೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಕೈಲಾಸ ಅಂದರೆ ಯಾವಾಗಲೂ ಸದಾ ಸಂತೋಷ, ದೇವತಾ ಮಹಿಮೆಯಿಂದ ಕೂಡಿರ್ತಕ್ಕಂಥದ್ದು. ಈ ಭೂಮಿನೂ ಸಹ ಕೈಲಾಸದಂಗೆ ಭಿನ್ನಾಣವಾಗುತ್ತೆ, ಬೆಳಗಾಗುತ್ತೆ ನಾವು ಆ ಥರ ಇದ್ದರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಂಗೆ, ಕೊಟ್ಟಿದ್ದು ಕೆಟ್ಟಿತ್ತೆನಬೇಡ. ಕೊಟ್ಟಿದ್ದು ತನಗೆ ಅಂದರೆ ನಾವು ಏನು ಕೊಡ್ತೀವೋ ಅದು ಮುಂದೆ ನಮಗೆ ಒಳ್ಳೆಯದಾಗುತ್ತೆ ಅಂತ. ಈಗ ಕೊಡಬೇಕು, ದಾನ ಮಾಡಬೇಕು. ಬಚ್ಚಿಟ್ಟಿದ್ದು ಪರರಿಂಗೆ, ನಾವು ಇನ್ನು ಮುಂದೆ ಬೇಕು ಬೇಕು ಅಂತ ಹಿಡ್ತಾ ಹೋದರೆ ಯಾವತ್ತಾದರೂ ಒಂದು ದಿವಸ ನಾವು ಸಾಯಲೇಬೇಕು. ಸತ್ತಾಗ ಅದು ಪರರಿಗೆ ಅಂದರೆ ಬೇರೆಯವ್ರಿಗೆ ಆಗೋದು. ಕೊಟ್ಟಿದ್ದು ಕೆಟ್ಟಿತ್ತೆನಬೇಡ. ಈಗ ನಾವು ಕೊಟ್ಟಿದ್ದೀವಿ, ದಾನ ಮಾಡಿದ್ವಿ, ಅದು ಕೆಟ್ಟಿತ್ತು ಅಂತ ಕೆಟ್ಟದಾಯಿತು ಅಂತ ಅಂದ್ಕೊಳ್ಳೇಬೇಡಿ. ಮುಂದಕ್ಕೆ ಕಟ್ಟಿಹುದು ಬುತ್ತಿ ಅಂದರೆ ಮುಂದೆ ಹೋಗ್ತಾ ಅದು ನಮಗೆ ಒಳ್ಳೆಯದೇ ಮಾಡುತ್ತೆ. ಬುತ್ತಿ ಅಂದರೆ ಪ್ರಯಾಣಕ್ಕೆ ಬೇಕಾದಾಗ ನಮಗೆ ಮೊಸರನ್ನ ಏನು ನಾವು ಊಟಕ್ಕೆ ತೊಗೊಂಡೋಗಿರ್ತೋ ಹಾಗೆ ನಾವೀಗ ಒಳ್ಳೇದು ಮಾಡಿದ್ರೆ ಮುಂದೆ ಯಾವತ್ತೋ ಒಂದು ದಿವಸ ನಮಗೆ ಒಳ್ಳೇದಾಗುತ್ತೆ ಅನ್ನೋದೇ ಇದರ ಅರ್ಥ. ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿ ಎನಬೇಡ. ಜಾತಿಹೀನನ ಮನೆ ಅಂದರೆ ಕೆಳಜಾತಿಯವನ ಮನೆಯ ಜ್ಯೋತಿನೂ ಒಂದೇ, ಮತ್ತು ನಮ್ಮ ಎಲ್ಲರ ಮನೆದಕ್ಕಂಥ ಜ್ಯೋತಿ ಬೆಳಗೋದು ಎಲ್ಲರಿಗೂ ಬೆಳಕು ಕೊಡೋದೆ. ಅದರಲ್ಲಿ ಜಾತಿ ವಿಜಾತಿ, ಜಾತಿ ಬೇರೆ ಜಾತಿ ಅಂತ ಏನು ಬೇಡ ಏನು ವ್ಯತ್ಯಾಸನೇ ಇಲ್ಲ. ಎಲ್ಲರ ಮನೆಯ ಜ್ಯೋತಿ ಅಂದರೆ ಬೆಳಕು ಒಂದೇ ಥರ ಇರುತ್ತೆ. ದೇವನೊಲಿದಾತನೇ ಜಾತ ಸರ್ವಜ್ಞ. ಯಾರು ದೇವನ ಒಲಿತಾನೆ ಅಂದರೆ ದೇವನ ಒಲಿಸ್ಕೊಳ್ಳೋನು ಅಂದರೆ ಎಲ್ಲ ಥರದ ಸದ್ಗುಣಗಳ ಕಣಿ, ಅವನಿಗೆ ಅವನ ಹುಟ್ಟು ಸಾರ್ಥಕತೆ ಪಡೆಯುತ್ತೆ ಅಂತ ಇಲ್ಲಿ ಸರ್ವಜ್ಞ ಹೇಳ್ತಾ ಇದ್ದಾರೆ. ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ, ಆಗಲೇ ಕರೆದು ಕೊಡುವನ ಧರ್ಮ, ಹೊನ್ನಾಗದೇ ಬಿಡದು ಸರ್ವಜ್ಞ. ಯಾರಿಗಾದರೂ ಏನಾದರೂ ಕೊಡಬೇಕು ಅಂದರೆ ತಕ್ಷಣವೇ ಕೊಟ್ಬಿಡ್ಬೇಕು. ಈಗ ಬಾ, ಆಮೇಲೆ ಬಾ, ಹೋಗಿ ಬಾ ಅಂತಂದಂಗೆ ಯಾವಾಗ ನಮಗೆ ಮಾಡುವ ಮನಸ್ಸಿರುತ್ತೋ ತಕ್ಷಣವೇ ಕೊಟ್ಬಿಡಬೇಕು. ಯಾರಾದರೂ ಕೇಳಿದರೂ ಸಹ ಅವರ ಅವಶ್ಯಕತೆಗೆ ಕೇಳಿರ್ತಾರೆ, ನಾವು ಅದನ್ನು ದಾನ ಮಾಡಬೇಕು. ಅದು ಹೊನ್ನಾಗದೇ ಬಿಡದು ಸರ್ವಜ್ಞ ಅಂದರೆ ಮುಂದೆ ಯಾವುದೋ ನಮ್ಮ ಬಂಗಾರದ ಭವಿಷ್ಯತ್ತಿಗೆ ಅದು ನಮಗೆ ಕಾಯ್ತಾ ಇರುತ್ತೆ ಅಂತ ಹೇಳ್ತಾರೆ. ನಡುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಗ್ನಿಯೊಂದೇ ಇರುತ್ತಿರಲು, ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ. ನಾವು ಆ ಜಾತಿ ಈ ಜಾತಿ ಅಂತ ಬಡದಾಡ್ತೀವಲ್ಲ, ಅದೇನಿಲ್ಲ. ನಡೆಯುವುದೊಂದೇ ಭೂಮಿ, ಯಾರೇ ಆಗಲಿ ನಡೆಯೋದು ಈ ಭೂಮಿ ಮೇಲೆ, ಕುಡಿಯೋದು ಅದೇ ನೀರು, ಮತ್ತು ನಾವು ಅಗ್ನಿ ಏನೋ ಬೆಂಕಿ ಉಪಯೋಗಿಸ್ತೀವಿ ಅದನ್ನು ಎಲ್ಲ ಒಂದೇ. ಆದರೆ ನಾವು ಯಾಕೆ ಈಗ ಬಡ್ದಾಡಬೇಕು, ಅದರ ಅವಶ್ಯಕತೆಯೇ ಇಲ್ಲ, ಎಲ್ಲರೂ ಒಂದೇ ಅಂತ ಹೇಳ್ತಾ ಇದ್ದಾರೆ. ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು, ಆಪತ್ತು ಸುಖವು ಸರಿ ಎಂಬುದು ಕಾಂಬವಗೆ. ಕೋಪ ಅನ್ನೋದು ಪಾಪದ ನೆಲೆಗಟ್ಟು ಅಂದರೆ ಕೋಪ ಬಂದಾಗ ನಾವು ಏನು ಮಾಡ್ತೀವಿ ಅನ್ನೋ ನಮಗೆ ಪರಿಜ್ಞಾನ ಇರೋದಿಲ್ಲ, ಏನೇನೋ ಕೆಲಸಗಳು ಮಾಡ್ತಾ ಇರ್ತೀವಿ. ಅದರಿಂದ ಕೋಪ ಬಿಡಬೇಕು, ಅದು ಪಾಪಕ್ಕೆ ದಾರಿ ಆಗುತ್ತೆ. ಆಪತ್ತು ಸುಖವು ಸರಿ ಎಂದು ಕಾಂಬವಗೆ. ಆಪತ್ತು ಯಾವುದೇ ಕಷ್ಟ ಬರಲಿ ಅದು ನಾನು ಸುಖದಿಂದ ಆತ್ಮಸ್ಥರದಿಂದ ಎದುರಿಸಿದರೆ ಅದೇ ಸರಿ. ಅವನಿಗೇನು ಪಾಪವೆಲ್ಲಿ ಹೋದು ಸರ್ವಜ್ಞ. ಅವನಿಗೆ ಪಾಪ ಅನ್ನೋದು ಸೋಕೋದೇ ಇಲ್ಲ, ಅವನು ಯಾವಾಗಲೂ ಚೆನ್ನಾಗೇ ಇರ್ತಾನೆ. ಅಂದರೆ ನಾವು ಎಲ್ಲ ಥರನೂ ಸರಿಯಾದ ಮಾರ್ಗದಲ್ಲೇ ಹೋಗಬೇಕು ಅಂತ ಈ ವಚನಗಳು ನಮಗೆ ತಿಳಿಸ್ತವೆ. ನೀವು ಇನ್ನೂ ಬೇರೆ ಬೇರೆ ವಚನಗಳನ್ನು ಓದೋದು ಅದ್ರ ಬಗ್ಗೆ ತಿಳ್ಕೊಳ್ಳಿ.